ಎಲ್ರಿಗೂ ನಮಸ್ತೆ. ಪತ್ರಿಕಾ ಮಾಧ್ಯಮದವ್ರಿಗೆ, ಬಂದಿರೋಂಥ ಸ್ನೇಹಿತರಿಗೆ, ಹಾಗೆ ನಮ್ಮ ವರ್ಣ ಚಿತ್ರತಂಡದವರು ಎಲ್ರಿಗೂ ನಮಸ್ತೆ. ಇದು ನನ್ನ ಸೋಲೋ ಹೀರಾಗಿ 5ನೇ ಸಿನಿಮಾ. ನಾನು ಫಸ್ಟ್ ಸಿನಿಮಾ ಒಂದು ಆರ್ಟ್ ಮೂವಿ ಮಾಡಿದ್ದೆ 2013ರಲ್ಲಿ. ಅದರಲ್ಲಿ ಕ್ಯಾಮ್ರಾಮನ್ನು ನಮ್ಮ ಗೌರಿ ವೆಂಕಟೇಶ್ ಸರ್. ಸಂಜೆಯಲ್ಲಿ ಅರಳಿದ ಹೂವು ಅಂತ ಒಂದು ಕಾದಂಬರಿ ಆಧಾರಿತ ಚಿತ್ರ ಮಾಡಿದ್ದೆ. ಐ ಥಿಂಕ್ 10-12 ಇಯರ್ಸ್ ಬ್ಯಾಕ್. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಮುಖ್ಯವಾಗಿ ನಾನು ಒಪ್ಕೊಳ್ಳೋದಕ್ಕೂ ಒನ್ ಆಫ್ ದ ಮೇನ್ ರೀಸನ್ನು ಗೌರಿ ವೆಂಕಟೇಶ್ ಸರ್. ಯಾಕೆಂದರೆ ಇಡೀ ತಂಡ ಹೊಸಬ್ರಾಗಿದ್ದರು, ಅವರೊಬ್ಬರೇ ನನಗೆ ಪರಿಚಯ ಇದ್ದಿದ್ದು. 4 ಇಯರ್ಸ್ ಬ್ಯಾಕ್ ದೇವು ಸರ್ ಬಂದು ಕತೆ ಹೇಳಿದರು, ಬಟ್ ಆವಾಗ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಅವಾಗ ಒಂದು ರಿಯಾಲಿಟಿ ಶೋ ಮಾಡ್ತಾಯಿದ್ದೆ ನಾನು, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ, ಜೊತೆಗೆ ಒಂದು ಸೀರಿಯಲ್ ಅಕ್ಕ ಅಂತ ಒಂದು ಸೀರಿಯಲ್ ಕೂಡ ಮಾಡ್ತಿದ್ದೆ. ಆ ಟೈಮಲ್ಲೇ ಕತೆ ಹೇಳಿದರು, ಬಟ್ ಅವಾಗ ಮಾಡೋಕ್ಕಾಗಿರಲಿಲ್ಲ. ಬಟ್ ಲಾಸ್ಟ್ ಇಯರ್ ನವಂಬರಲ್ಲಿ ನಾನು ಮತ್ತೆ ಇನ್ನೊಂದು ರಾಜಾರಾಣಿ ಅಂತ ಶೋ ಮಾಡ್ತಾಯಿದ್ದೆ, ಇನ್ನೊಂದು ಸೀರಿಯಲ್ ಕೂಡ ಮಾಡ್ತಾಯಿದ್ದೆ ಅವಾಗ ಉದಯ್ ಟಿ ವಿ ಶಾಂತಿ ನಿವಾಸ ಅಂತ. ಆವಾಗ ನಾನು 2 ಇಯರ್ಸ್ ಸಿನಿಮಾಯಿಂದ ಬ್ರೇಕ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಬಿಫೋರ್ ಕೋವಿಡ್ ನಾನು ಲಾಸ್ಟ್ ಶೂಟ್ ಮಾಡಿದ್ದು ಲಾಂಗ್ ಡ್ರೈವ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಅನಾವರಣ ಅಂತ ರಿಲೀಸ್ ಆಗಿತ್ತು. ಅದಾದಮೇಲೆ ಮತ್ತೆ ಒಂದಷ್ಟು ಒಳ್ಳೆ ಕತೆಗಳು ಬಂದಾಗ ಮಾತ್ರ ಸಿನಿಮಾ ಮಾಡೋಣ, ಸುಮ್ಮನೆ ಕಂಟಿನ್ಯೂಸ್ಲಿ ಸಿನಿಮಾಗಳು ಮಾಡೋದು ಬೇಡ ಅಂತೇಳಿ ಗ್ಯಾಪ್ ತೊಗೊಂಡಾಗ ಈ ಕತೆ ನನಗೆ ತುಂಬ ಆಪ್ಟ್ ಅಂತ ಅನಿಸ್ತು. ಯಾಕೆಂದರೆ ಮುಂಚೆ ಮಾಡಿದ ನನ್ನ ಸಿನಿಮಾಗಳಲ್ಲೆಲ್ಲ ಒಂದು ಸಾಫ್ಟ್ ಕ್ಯಾರೆಕ್ಟ್ರು, ತುಂಬ ಒಂದು ಸೋಬರ್ ಕ್ಯಾರೆಕ್ಟ್ರು, ಡೀಸೆಂಟಾಗಿರುವಂಥ ಒಂದು ಕ್ಯಾರೆಕ್ಟರ್ ಇದ್ದಿದ್ದು. ಇದು ಬಂದಾಗ ಒಂದು ಕಂಪ್ಲೀಟ್ಲಿ ಆಪೋಸಿಟ್ ಶೇಡ್, ಒಂದು ಮಾಸ್ ಶೇಡ್ ಆಗಿರ್ಬೋದು, ಒಂದು ಹಳ್ಳಿ ಹುಡುಗನ ಪಾತ್ರ ಆಗಿರ್ಬೋದು, ಒಬ್ಬ ಹಳ್ಳೀಲಿ ಒಬ್ಬ ಎನರ್ಜೆಟಿಕ್ ಹುಡುಗ, ತಪ್ಪನ್ನು ಸಹಿಸದೇ ಇರೋವಂಥ ಹುಡುಗ, ತಪ್ಪು ಮಾಡದೇ ಇರೋನು ಸಹಿಸದೇ ಇರೋವಂಥ ಹುಡುಗ, ಆ ಥರದ್ದೊಂದು ಪಾತ್ರ ಬಂದಾಗ ಖಂಡಿತ ಇದು ಮಾಡಲೇಬೇಕು ಅಂತ ಅನಿಸಿ ಹೋದ ವರ್ಷ ನವಂಬರಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು, ಡಿಸೆಂಬರಲ್ಲಿ ಶೂಟ್ ಸ್ಟಾರ್ಟ್ ಆಯಿತು. ಎಕ್ಸಾಕ್ಟ್ಲಿ ಇನ್ನೇನು 1 ಮಂತ್ ಆದರೆ 1 ಇಯರ್ ಆಗುತ್ತೆ. 1 ಇಯರ್ಗೆ ಎಕ್ಸಾಕ್ಟ್ಲಿ ರಿಲೀಸಿಗೆ ಬಂದಿದ್ದೀವಿ. ಕತೆ ಬಗ್ಗೆ ಹೇಳಬೇಕು, ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ನೇಮ್ ಕೂಡ ವರ್ಣ ಈ ಸಿನಿಮಾದಲ್ಲಿ. ಒಬ್ಬ ಏನು ಹೇಳ್ತಾರೆ, ಒಂದು ಹಳ್ಳೀಲಿ ನಾವು ಯೂಶ್ವಲಿ ನಾವು ಸಿಟಿಲಿ ಏನು ಹೇಳ್ತೀವಿ, ಒಬ್ಬ ಎನರ್ಜೆಟಿಕ್ ಬಾಯ್, ಒಬ್ಬ ಯಂಗ್ ಹುಡುಗ ಯಾವ ಥರ ಇರ್ತಾನೋ ಆ ಥರ ಹಳ್ಳಿಲಿರೋವಂಥ ಒಂದು ಪಾತ್ರ. ಹಳ್ಳಿ ಕಂಪ್ಲೀಟ್ಲಿ ಇಡೀ ಸಿನಿಮಾ ಒಂದು ಹಳ್ಳಿ ಬ್ಯಾಕ್ ಡ್ರಾಪಲ್ಲಿ ನಡೆಯೋವಂಥ ಒಂದು ಸಿನಿಮಾ ಇದು. ಈ ಸಿನಿಮಾದಲ್ಲಿ ವರ್ಣ ಅನ್ನೋ ಪಾತ್ರ ಹೆಂಗೆ ಅಂದರೆ, ಯಾವುದೇ ಒಂದು ಎದುರುಗಡೆ ತಪ್ಪು ನಡೆದ್ರೂ ಕೂಡ ಅದನ್ನು ಇವನು ಸಹಿಸ್ಕೊಳ್ಳೋ ಹುಡುಗ ಅಲ್ಲ. ಆ ತಪ್ಪು ನಡೆದ್ರೂ ಕೂಡ, ಅಥವಾ ತಪ್ಪು ಯಾರು ಮಾಡ್ತಾರೆ ಅದ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ಳೋವಂಥ ಒಂದು ಹುಡುಗ ಇವನು. ಸೊ ಇವನ್ ಸುತ್ತ ಒಂದಷ್ಟು ಹಳ್ಳೀಲಿ ಈಗ ದುಡ್ಡಿರೋರು, ದುಡ್ಡಿಲ್ಲದೆ ಇರೋರು, ಬಡವರು, ಶ್ರೀಮಂತರ ಮಧ್ಯೆ ಏನು ನಡೆಯುತ್ತೆ ಕತೆಗಳು ಹಳ್ಳೀಲಿ, ಆ ಇದರಲ್ಲಿ ವರ್ಣ ಹೇಗೆ ಸ್ಟ್ಯಾಂಡ್ ತೊಗೊತಾನೆ, ಇದ್ರ ಜೊತೆಗೆ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್, ಸಾಂಗ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಒಂದು ಕತೆಗೆ ಯಾವ ಥರ ಇರಬೇಕು, ಒಂದು ಕಮರ್ಷಿಯಲ್ ಹಳ್ಳಿ ಸಬ್ಜೆಕ್ಟ್ ಯಾವ ಥರ ಬೇಕು ಆ ಥರ ಕಂಪ್ಲೀಟ್ಲಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಾಗಿ ಮಾಡಿರೋಂಥ ಒಂದು ಸಿನಿಮಾ ನಮ್ಮ ದೇವು ಸರ್. ಅದಕ್ಕೆ ವರ್ಣ ಒಂದು ಪ್ರಮುಖ ಪಾತ್ರ. ಇದ್ರ ಸುತ್ತ ಭವ್ಯ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ಎಸ್ಪೆಷಲಿ ಇನ್ನೊಂದು ಮೈನ್ ಪಿಲ್ಲರ್ ಈ ಸಿನಿಮಾದು ನಮ್ಮ ಲಂಕೇಶ್ ಅವರು, ಮೈನ್ ವಿಲನ್. ಐ ಥಿಂಕ್ ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಗೆ ಫ್ಯೂಚರಲ್ಲಿ ಒಂದು ಒಳ್ಳೆ ವಿಲನ್ ಖಂಡಿತ ಸಿಗ್ತಾರೆ ಈ ಸಿನಿಮಾಯಿಂದ. ಅದು ನನಗೆ 100% ಕಾನ್ಫಿಡೆನ್ಸ್ ಇದೆ. ತುಂಬ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ ಲಂಕೇಶ್ ಅವರು. ಅವ್ರ ಬಗ್ಗೆ ಐ ಥಿಂಕ್ ನೀವು ಟೀಸರಲ್ಲಿ ಒಂದಷ್ಟು 2-3 ಶಾರ್ಟ್ಸ್ ಇದೆ, ಅದೆಲ್ಲ ಟ್ರೈಲರ್ ಬಂದಮೇಲೆ ಕಂಪ್ಲೀಟ್ಲಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಭವ್ಯ ಮೊದಲನೇ ಸಿನಿಮಾ ಆಗಿದ್ರು ಕೂಡ ಸೀನ್ಸಲ್ಲಿ ಎಷ್ಟೋ ಒಂದು 5-6 ಸಿನಿಮಾ ಮಾಡಿರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ನಟಿ ಅಂತ ಅನಿಸ್ತಾರೆ. ಥ್ಯಾಂಕ್ ಯು ಭವ್ಯ. ಒನ್ ಆಫ್ ದ ಮೇನ್ ರೀಸನ್ ಈ ಸಿನಿಮಾ ಖಂಡಿತ ಈ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಸಿನಿಮಾಗಳು ಒಂದಷ್ಟು ವರ್ಷ ದೊಡ್ಡ ಹೀರೋಯಿನ್ ಆಗಿ ಖಂಡಿತ ನಿಂತ್ಕೊಂತೀರಾ ನೀವು. ಹಾಗೆ ಈ ಸಿನಿಮಾ ಸಾಂಗ್ಸ್ಗಳ ಬಗ್ಗೆ ಹೇಳಬೇಕು ಅಂದರೆ, ರಮೇಶ್ ಫಸ್ಟ್ಲಿ ಥ್ಯಾಂಕ್ ಯು ನವೀನ್ ಸರ್, ದೇವು ಸರ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಟೀಮ್ಗೆ ನಾನು ಆಲೋಬ್ಳು. ಆ್ಯಕ್ಚುಲಿ ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಆಯಿತು ನಮ್ಮ ಅವರ ಬಾಂಡಿಂಗ್, ಹೆಸರು ಹೇಳೋದು ಬೇಡ. ಸೊ ಅಲ್ಲಿಂದ ನನಗೂ ಡೈರೆಕ್ಟರ್ಗೂ ಕಾಂಟ್ಯಾಕ್ಟೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಲಂಕೇಶ್ ಸರಿಂದ ಮತ್ತು ವೆಂಕಟ್ ಸರಿಂದ ನಾನು ಈ ಟೀಮಲ್ಲಿ ಮತ್ತೆ ಬಂದೆ. ಆ್ಯಂಡ್ ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ನನ್ನನ್ನು ರೆಫರ್ ಮಾಡಿದ್ದಕ್ಕೆ. ಸೊ ಆ್ಯಸ್ ಅ ಪ್ರೊಡ್ಯೂಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಾವು ಸ್ಕ್ರೀನಲ್ಲಿ ಏನು ಕಾಣಿಸ್ಕೊಳ್ತಿದ್ದೀವಿ ಅದು ನಮ್ಮ ಕಡೆಯಿಂದಲೂ 100% ಇದೆ, ಬಟ್ ಸ್ಟಿಲ್ ಡೈರೆಕ್ಟರ್ ಕಡೆಯಿಂದ. ಬಿಕಾಸ್ ನಾವು ಯಾರು ಮಾನಿಟರ್ ಇವತ್ತವರೆಗೂ ನೋಡೇ ಇಲ್ಲ. ಯಾಕೆ ಅಂತಂದರೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಸಿಕ್ಕರೆ ಸಾಕು, ಓಕೆ ಶಾರ್ಟ್ ಕಟ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಕೋಸ್ಟಾರ್, ನನಗೆ ಅರ್ಜುನ್ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ. ಬಿಕಾಸ್ ಐ ಡೋಂಟ್ ನೋ, ಫಸ್ಟ್ ಸೆಲೆಬ್ರಿಟಿ ಕೋಸ್ಟಾರ್ ನನಗೆ ಆ್ಯಕ್ಚುಲಿ ವರ್ಕ್ ಮಾಡ್ತಿರೋದು.
ಸೊ ಹೇಗಿದೆ ಅಂತಂದರೆ ನಾನು ವರ್ಕ್ ಮಾಡ್ಬೇಕಾದ್ರೆ ತುಂಬ ನರ್ವಸ್ ಆಗ್ತೀನಿ, ಇವಾಗಲೂ ಆ್ಯಕ್ಚುಲಿ ನರ್ವಸ್ ಇದ್ದೀನಿ. ಸೊ ವರ್ಕ್ ಮಾಡಬೇಕಾದ್ರೆ ಅವ್ರು ಫಸ್ಟ್ ಹೇಳಿದ್ದು, ನಂದು ಅವ್ರದ್ದು ಫಸ್ಟ್ ಶಾಟ್ ನಾವು ಮಾಡೇ ಇಲ್ಲ. ಹೇಳ್ಬೇಕಂತಂದ್ರೆ ನನಗೂ ಅವ್ರಿಗೂ ನೋಡೇ ಇಲ್ಲ ನಾವಿಬ್ಬರು. ಆ್ಯಕ್ಚುಲಿ ಫಸ್ಟ್ ಒಂದ್ಸತಿ ಹೋಗಿ ನೋಡಿದ್ವಿ, ಪೂಜೆ ಆಯಿತು. ಅದಾದ್ಮೇಲೆ ನಮಗೆ ಒಂದು ಸೀನ್ ಇಲ್ಲ, ಸಡನ್ನಾಗಿ ಸ್ಟಾರ್ಟಿಂಗ್ ರೊಮ್ಯಾಂಟಿಕ್ ಸೀನ್ ಅದು. ಸೊ ಇವರೇ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ, ಭವ್ಯ ಲೆಟ್ಸ್ ಡೂ ಇಟ್. ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಸ್ಟಿಲ್ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದ್ರೆ. ಆ್ಯಂಡ್ ಟಿಲ್ ಡೇಟ್ ನಾವು ಏನೇ ವರ್ಕ್ ಮಾಡ್ತಿರೋ, ನಾನು ಅವರು ಪೇರಾಗಿ ನಿಂತ್ಕೊಂಡಾಗ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಹಿಂಗೆ ಅಂತ ಹೇಳ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್. ನಾನು ಇಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋಕ್ಕೆ ಅವರೆಲ್ಲರೂ ಎಷ್ಟು ರೀಸನ್, ಹಾಗೆ ನೀವು ಕೂಡ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಕೈಯಿಂದ ಕೆಲಸ ತೆಗಿಸ್ತಿದ್ದಾರೆ. ಆ್ಯಂಡ್ ನವೀನ್ ಸರ್ಗೂ ನಾನು ಹೇಳಿದ್ದೀನಿ. ಆ್ಯಂಡ್ ಸೊ ಅರ್ಜುನ್ ಸರ್ ಜೊತೆ ಇದ್ದಾಗ he has given me so much support. Thank you so much. And ರಾವಣ ಅವರು, ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ನನಗಂತ ಕೋ-ಸ್ಟಾರ್ ಆ್ಯಂಡ್ ಫ್ರೆಂಡ್ ಎಲ್ಲ ಆಗಿದ್ದಾರೆ ಇವಾಗ ನನಗವ್ರು. ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಲ್ಲಿ ನಿಂತ್ಕೊಳ್ಳೋಂಗೆ ಮಾಡಿದ್ದೀವಿ. ಥ್ಯಾಂಕ್ ಯು ನವೀನ್ ಸರ್. ಆಬ್ವಿಯಸ್ಲಿ ನವೀನ್ ಸರ್ ಇಂದಲೇ ಆಗಿರೋದು, ಬಟ್ ಸ್ಟಿಲ್ ನೀವು ಅವತ್ತು ನನ್ನ ನಂಬರ್ ಕೊಟ್ಟು ನನ್ನನ್ನು ರೆಫರ್ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇರ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆಂಕಟ್ ಸರ್, ಥ್ಯಾಂಕ್ ಯು. ಸಕ್ಕ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ತಡ್ಕೊಂಡಿದ್ದಕ್ಕೆ. ಬೈತಿರ್ತೀರಾ ಅಂದ್ರೆ ಕಲ್ತಿದ್ದೀನಿ ತುಂಬ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಂಕೇಶ್ ರಾವಣ. ಎಲ್ಲರೂ ತುಂಬ ಹೊಗಳ್ಬಿಟ್ರು ಅಂತ ಅನಿಸ್ತೈತೆ. ಆ ಥರ ಏನಿಲ್ಲ. ಒಂದು ಸಣ್ಣ ಅನಿಲ್ ಸ್ಟಾರ್ಟಿಂಗಿಂದ. ಸರ್ 6 ಇಯರ್ ಆಯಿತಾ? 6 ಇಯರ್ ಆಯಿತು ಟ್ರಾವೆಲ್ಲು. ಸರ್ ಜೊತೆ ಶಾರ್ಟ್ ಮೂವಿಗೆ ಒಂದು ವಿಲ್ಲನ್ ಪಾತ್ರನ ಕ್ರಿಯೇಟ್ ಮಾಡಿ ಕರೆದಿದ್ರು. ಬಂದು ಕೇಳಿದೆ, ತುಂಬ ಇಷ್ಟ ಆಯಿತು. ಸರಿ ಸರ್ ಮಾಡೋಣ ಅಂತ. ನವೀನ್ ಸರ್ ನಮ್ಮ ಪ್ರೊಡ್ಯೂಸರ್. ಅಲ್ಲಿ ಟ್ರಾವೆಲ್ ಸ್ಟಾರ್ಟ್ ಆಯಿತು. ಅಲ್ಲಿ ಹೇಳಿದೆ, ಸರ್ ತುಂಬ ಚೆನ್ನಾಗಿದೆ ಕತೆ, ಮೂವಿ ಮಾಡೋಣ ಅಂತ ಹೇಳಿದೆ. ಅಲ್ಲಿ ಇವ್ರನ್ನ ಮಿಡಿಗೇಶಿ ದೇವಸ್ಥಾನದಲ್ಲಿ ಪೂಜೆ, ಅಲ್ಲಿ ದೇವ್ರನ್ನ ಬೇಡ್ಕೊಂಡೆ, ದಯವಿಟ್ಟು ಇದು ಶಾರ್ಟ್ ಮೂವಿ ಆಗಬಾರ್ದು, ಮೂವಿನೇ ಆಗಬೇಕು ಅಂತ ದೇವ್ರನ್ನ ಬೇಡ್ಕೊಂಡೆ, ಮತ್ತೆ ಬರ್ತೀನಿ ಅಂತ. ನವೀನ್ ಸರು ಅಲ್ಲೇ ಹೇಳಿದ್ರು, ಇಲ್ಲ ಲಂಕೇಶ್ ಅವರೇ ಇದನ್ನ ಮೂವಿನೇ ಮಾಡೋಣ ಅಂತ. ಅದ್ರ ಹಿಂದ್ಗಡೆ 6 ಇಯರ್ಸ್ ಟ್ರಾವೆಲ್. ಶಾರ್ಟ್ ಮೂವಿ ಲಾಸ್ಟ್ 1 ಡೇ ಮಾಡಿದರೆ ವರ್ಣ ಮೂವಿ ಆಯ್ತಾ ಇರಲಿಲ್ಲ. ಶಾರ್ಟ್ ಮೂವಿನಲ್ಲೇ ಮುಗಿದೋಯ್ತಾ ಇತ್ತು. ಬಟ್ ಲಾಕ್ಡೌನ್ ಕರೆಕ್ಟಾಗಿ ನೆಕ್ಸ್ಟ್ ಡೇ ಲಾಸ್ಟ್ ಡೇ ಇಲ್ಲಿ ಲಾಕ್ಡೌನ್, ಎಲ್ಲ ಟೀಮು ಡಿಸ್ಪೋಸ್ ಆಯಿತು, ಮತ್ತೆ ಸೇರೋಕ್ಕೆ ಆಗಿಲ್ಲ. ಆ ಗ್ಯಾಪಲ್ಲಿ ಸರ್ ಮೂವಿ ಸ್ಕ್ರಿಪ್ಟ್ ಮಾಡ್ಕೊಬಿಟ್ರು, ರೀಡಿಂಗ್ ಕರೆದ್ರು. ಬಿಡಲ್ಲ, ನೈಟ್ 12:30 ಫೋನ್ ಮಾಡ್ತಾರೆ, ಲಂಕೇಶ್ ಅವರೇ ಸೀನಿಂಗ್ ಮಾಡಿದ್ದೀನಿ, ಲಂಕೇಶ್ ಅವರೇ ಆರ್ಟಿಸ್ಟ್ ಬೇಕು, ಲಂಕೇಶ್ ಅವರೇ ಹೀರೋಯಿನ್ ಪಿಕಪ್ ಮಾಡಿ, ಲಂಕೇಶ್ ಅವರೇ ಎಲ್ಲ. ನಾನು ಒಂದು ಚಿಕ್ಕ ಅನಿಲ್ ಸೇವೆ ಮಾಡಿದ್ದೆ, ದೊಡ್ಡ ಏನು ಮಾಡಿಲ್ಲ. ಒಳ್ಳೆ ಟೀಮು. ಆಮೇಲೆ ಪ್ರೊಡ್ಯೂಸರ್ ಸಿಗಲಿಲ್ಲ. 4 ವರ್ಷ ಏನೇನೋ ಮಾಡಿದ್ರು, ಪ್ರೊಡ್ಯೂಸರ್ ಸಿಗಲೇ ಇಲ್ಲ. ಸರ್ ವೆಕ್ಸ್ ಆದರು, ಡೈರೆಕ್ಟರ್ ಸರ್. ನನ್ನ ಮನಸ್ಸು ಬಿಟ್ಟೋಯ್ತು. ನಾನು ಲೋನ್ ಎತ್ಕೋತೀನಿ, ಎಚ್ಚರಾಗಿದ್ದೀನಿ. ಲೋನ್ ಎತ್ಕೊಂಡು ಯಾವುದೋ ಒಂದು ಆರ್ಟ್ ಮೂವಿ ಮಾಡ್ತೀನಿ ಲಂಕೇಶ್ ಅವರೇ. ಸರ್ ಎಲ್ಲ ಹೇಳಿದ್ರು, ಎಲ್ಲ ಕೇಳಿಕೊಂಡು ಆಯಿತು ಸರ್ ನೀವು ಮಾತಾಡಿದ್ದಾಯ್ತಾ ಸರ್ ಅಂತ. ಹೌದು. ಇಲ್ಲ ಸರ್ ನೀವು ಮಾಡೋದು ಫಸ್ಟ್ ಮೂವಿ ವರ್ಣಾನೇ ಅಂತ. ಇದೇ ಥರ ಹೋಯ್ತಾಯಿತ್ತು. ಆಮೇಲೆ ನವೀನ್ ಸರ್ ಕೇಳಿ ಸರ್ ಒಂದು ಮಾತು ಅಂತ. ನಾನು ಏನು ಹೇಳಿದ್ರೇನು ನಡೆದು ಬಿಡ್ತಾ ಇದೆ ಅಂತ ಸರ್ ಹೇಳ್ತಾ ಇರ್ತಾರೆ. ಆ ಥರ ನವೀನ್ ಸರ್ ಕೇಳಿ ಅಂತ. ಸರ್ ಕೇಳಲಿಲ್ಲ, ನವೀನ್ ಸರೇ ಕೇಳಿದ್ದಾರೆ. ವಿತಿನ್ 6 ಡೇಸಲ್ಲಿ ಎಲ್ಲ ನಡೀತು. ನವೀನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರಿಗೆ ಮಾತ್ರ ಇಲ್ಲ ಮನೆ ದೇವರು, ನನಗೂ ಮನೆ ದೇವರೇ ನವೀನ್ ಸರ್. ತುಂಬ ಹಂಬಲ್ ಪರ್ಸನ್, ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ವ್ಯಕ್ತಿ ಅವರು. ಬಟ್ ತುಂಬ ಹಂಬಲ್ಲು. ನಮ್ಮ ಹೀರೋ ಸರ್ ಹಂಬಲ್ಲು, ಹೀರೋಯಿನ್ ಹಂಬಲ್. ಎಂತೆ ಹಂಬಲ್ ಟೀಮ್ ಅಂದರೆ ಅಷ್ಟು ಹಂಬಲ್ ಟೀಮ್. ಮತ್ತು ಚೆನ್ನಯ್ಯ ಮಾಸ್ಟ್ರು ಬ್ಯೂಟಿಫುಲ್ ಫೈಟ್ ಮಾಡಿಕೊಟ್ಟಿದ್ದಾರೆ. ರಮೇಶ್ ಕೃಷ್ಣ ಸರ್ ಸಾಂಗ್ ರೆಕಾರ್ಡಿಂಗ್ಗೂ ಹೋಗಿದ್ದೀನಿ. ನಾನು ಮಾಡ್ದಿರೋ ಕೆಲಸನೇ ಇಲ್ಲ ಈ ಮೂವಿನಲ್ಲಿ. ರಮೇಶ್ ಕೃಷ್ಣ ಸರ್ ಸೂಪರಾಗಿ ಸಾಂಗ್ಗಳು ಕೊಟ್ಟಿದ್ದಾರೆ. ಫೈಟು ಚಿನ್ನಯ್ಯ ಮಾಸ್ಟರ್ ಎಕ್ಸ್ಟ್ರಾರ್ಡಿನರಿ. ನಮ್ಮ ಗುರುಗಳು ಗೌರಿ ವೆಂಕಟೇಶ್ ಸರ್ ಸೂಪರಾಗಿ ಫೋಟೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಮಂಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್, ಗೀತಾ ಮ್ಯಾಮ್ ಬ್ಯೂಟಿಫುಲ್ಲಾಗಿ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಟೀಮು. ಇನ್ನೇನು ಹೇಳೋದು ಗೊತ್ತಿಲ್ಲ. ನಾನು ತಮಿಳ್ನಾಡು ಬಾರ್ಡ್ರಲ್ಲಿರೋದು, ಓದಿರೋದು ತಮಿಳು, ಮಾತೃಭಾಷೆ ಕನ್ನಡ ಇಲ್ಲಿಟ್ರೇಚರ್. ನನಗೆ ಓದಕ್ಕೆ ಬರಲ್ಲ ಡೈಲಾಗ್ಸ್. ಅವರು ಬಿಡಲ್ಲ. ಎಷ್ಟು ಕೆಲಸ ತೆಗೆದ್ರು ಅಂದರೆ ಅಷ್ಟು ಕೆಲಸ ತೆಗೆದಿದ್ದಾರೆ. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಟ್ ಮಾಡೋಕೆ ತುಂಬ ಅವಕಾಶ ಐತೆ ವಿಲ್ಲನ್ಗೆ. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟೇ
ತಂದೆ ಕ್ಯಾರೆಕ್ಟರ್ ಅಂತೂ ಬಾಲರಾಜವಾಡಿ ಸರ್ ಎಕ್ಸ್ಟ್ರಾರ್ಡಿನರಿ, ನನಗೆ ತುಂಬ ಇಷ್ಟವಾದ ಕ್ಯಾರೆಕ್ಟ್ರು. ಹೀರೋ ವರ್ಣ ಕ್ಯಾರೆಕ್ಟರ್ ಆಗಲಿ, ಸುಮಾ ಕ್ಯಾರೆಕ್ಟರ್ ಆಗಲಿ, ನಮ್ಮ ಮಗಳ ಕ್ಯಾರೆಕ್ಟರ್ ಆಗಲಿ, ಪ್ರತಿಯೊಂದು ಕ್ಯಾರೆಕ್ಟರ್, ಚಂದ್ರಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅದು ಎಕ್ಸ್ಟ್ರಾರ್ಡಿನರಿ. ಎಲ್ಲ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಮೆಸೇಜ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ದಾಟಿ ವಿಲ್ಲನ್ ದನಿ ವಿಲ್ಲನ್ ಅವನ್ನ ನಾರ್ಮಲ್ ಆಗಿ ಕ್ರಿಯೇಟ್ ಮಾಡಿಲ್ಲ. ನಾನು ಕತೆ ಕೇಳೋವಾಗ ವಿಲ್ಲನ್ ಕೇಳೋವಾಗ ಹಿಂಗೂ ಯೋಚನೆ ಮಾಡ್ತಾನ ಒಂದು ಮನುಷ್ಯ ಸರ್. ತುಂಬ ಮೂವಿ ಬಂದಿದೆ, ತುಂಬ ವಿಲ್ಲನ್ಗಳು ನೋಡ್ಬಿಟ್ಟಿದ್ದೀವಿ, ಎಂತೆಂಥವು ಲೆಜೆಂಡ್ಸ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಬಟ್ ಇದು ಐಡಿಯಾ ಹೊಸದು ಸರ್, ಐಡಿಯಾ ತುಂಬ ಹೊಸದು. ವಿಲ್ಲನ್ ಈ ಥರನೂ ಯೋಚನೆ ಮಾಡ್ತಾರ, ಈ ಥರನೂ ಹೇಳ್ಬೋದಾಯ್ತನ, ಆ ಥರ ವಿಲ್ಲನ್ ಕ್ರಿಯೇಟ್ ಮಾಡಿದ್ದಾರೆ ಸರ್. ಅದು ಹೇಳ್ಬಿಟ್ರೆ ಡೈರೆಕ್ಟರ್ ಒದಿತಾರೆ ಸರ್. ಮೂವಿ ನೋಡಿ ತುಂಬ ಇಂಟ್ರೆಸ್ಟಿಂಗ್, ಪ್ರತಿಯೊಂದು ಕ್ಯಾರೆಕ್ಟರ್ನು ತುಂಬ ಚೆನ್ನಾಗಿದೆ ಸರ್. ಲಂಕೇಶ್ವರ ಒರಿಜಿನಲ್ಲು, ಲಂಕೇಶ್ವರ ಅಂದ್ರೇನು ರಾವಣ ಅಂದ್ರೇನು ಒಂದೇ ಅರ್ಥ, ಸೇರ್ಕೋತು ಸರ್, ಅದು ರಾವಣ ಮತ್ತೆ ಸೇರ್ಕೋತು ಬೇರೆ ಸರ್. ಥ್ಯಾಂಕ್ ಯು ಸರ್. ಅಭಿನಂದನೆಗಳು. ನನಗೆ ಸ್ವಲ್ಪ, ನಾವು ಬಾರ್ಡ್ರಲ್ಲಿ ಇರ್ತೀವಿ, ಪಾವಡ ಬಾರ್ಡ್ರಲ್ಲಿ ಸ್ವಲ್ಪ ತೊದಲಾಗುತ್ತೆ ಕನ್ನಡ. ನಾವು ಕರ್ನಾಟಕದವರೇ, ಆಂಧ್ರದವರೇನಲ್ಲ. ಇದು ಕರೋನಾ ಹಿಂದೆ ಶಾರ್ಟ್ ಮೂವಿ ತೆಗೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 70% ಶಾರ್ಟ್ ಮೂವಿ ಆಗೋಗಿದೆ. ಮತ್ತು ಕರೋನಾ ಶಟ್ ಡೌನ್ ಆಯಿತು, ಮತ್ತು 2 years 3 years ಗ್ಯಾಪ್ ಅಂತ. ನಮ್ಮ ದೇವಿ ಶರ್ಮಾ ಒಂದು 10 to 15 years ಅಂತ ಒಂದು ಕನಸು, ನಾನು ಡೈರೆಕ್ಟರ್ ಆಗಬೇಕು ಸರ್ ಅಂತ. ಆಗ ನಾನು ಹೇಳಿದೆ, ಆಯ್ತಪ್ಪ ಒಂದು ಟೈಮ್ ಬರಲಿ ಮಾಡೋಣ ಅಂತ. ಶಾರ್ಟ್ ಮೂವಿ ಆಯಿತು, ಕರೋನಾ ಆಯಿತು, ಮತ್ತು ಏನೇನೋ ಟ್ರೈ ಮಾಡಿದ್ರು ಪಾಪ. ಲಾಸ್ಟ್ ನಾನೇ ಕೇಳಿದೆ, ಏನಾಯಿತು ಶರ್ಮಾ ನಿಮ್ಮ ಮೂವಿ ಅಂತ. ಸರ್ ಪ್ರಯತ್ನ ಪಡ್ತಾ ಇದ್ದೀನಿ. ಹೋಗಪ್ಪ, ಚೆಕ್ ಬುಕ್ ನಿನ್ನ ಹತ್ರ ಇದೆ, ಹೋಗಿ ಸ್ಟಾರ್ಟ್ ಮಾಡ್ಕೋ ಅಂತ ಹೇಳ್ತು. ಆಗಲಿಂದ ಎಲ್ಲ ಯೂನಿಟು, ಮತ್ತು ಇವರಿಬ್ಬರು ಅಲ್ವರು, ಯಾರು ಬಾಬೇಗೌಡರು ಮತ್ತು ಲಂಕೇಶ್, ಇವರಿಬ್ಬರು, ಮತ್ತು ಅರ್ಜುನಗೌಡರು ಬಂದರು. ಈ ಥರ ಮುಂದುವರೆದಿದ್ದೀವಿ. ನನ್ನ ಚೆಕ್ ಬುಕ್ ಎಲ್ಲ ಅವ್ರ ಹತ್ರ ಇರುತ್ತೆ, ಅದೇನು ತೊಂದರೆ ಇಲ್ಲ. ಅದು ಡೈರೆಕ್ಟರ್ಗೆ ನಾನು ಯಾವತ್ತೂ ಲೆಕ್ಕಾಚಾರ ಕೇಳಿಲ್ಲ, ಕೇಳೋದು ಇಲ್ಲ ಸರ್. ನಮ್ಮದು ವಿಲೇಜ್ ಬ್ಯಾಕ್ರಪ್ಪು, ವಿಲೇಜ್ ಪಕ್ಕ ಪಾವಡಕ್ಕೆ ಒಂದು 25 kilometers ಆಗುತ್ತೆ. ಚಿಕ್ಕ ಹಳ್ಳಿ, ನಮ್ಮದು 60 ಮನೆ ಇರುತ್ತೆ ನಮ್ಮದು. ಅಲ್ಲಿಂದ ನಾವು ಸೋಲಾರ್ ಬಿಸ್ನೆಸ್ ಅಂತ ಬಂತು ನಮ್ಮ ಪಾವಡಕ್ಕೆ, ಅಲ್ಲಿಂದ ಬೆಳ್ಕೊಂಡು ಬಂದಿದ್ದೆ ಸರ್. ಅದೇ ದಾರಿಯಲ್ಲಿ ಈಗಲೂ ನಡೀತಾ ಇದೆ. ಸರ್ ಔಟ್ಪುಟ್ಟು ತಮ್ಮ ಆಶೀರ್ವಾದ ಇರಬೇಕು, ಮಾಧ್ಯಮ ಬಾಂಧವರದು. ಅದರ ಮೇಲೆ ಹೀರೋ ಅವ್ರದ್ದು, ಹೀರೋಯಿನ್ ಅವ್ರದ್ದು, ಲಂಕೇಶ್ ಅವ್ರದ್ದು, ಮತ್ತು ನಮ್ಮ ಕ್ಯಾಮ್ರಾಮನ್ ವೆಂಕಟೇಶ್ ಅವ್ರದ್ದು, ಇವ್ರದ್ದೆಲ್ಲ. ನಾನು ಜಾಸ್ತಿ ಶೂಟಿಂಗು ಹೋಗಿಲ್ಲ, ಒಂದು 3-4 times ಹೋಗಿರ್ತೀನಿ ಅಷ್ಟೇ ಸರ್. ಅದಿನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಸರ್, ಕೂತ್ಕೊಂಡು ಮಾತಾಡ್ಬಿಟ್ಟು ಜನವರಿಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಮಾಡಿಲ್ಲ. ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ರೀಶೂಟ್ ಮಾಡಿಸಿದ್ದೇನೆ ಅಂತ ಹೇಳಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮತ್ತೆ ರೀಶೂಟ್ ಮಾಡಲೇಬೇಕಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಆಗಿದೆ. ನಮ್ಮಪ್ಪ ಮೊದಲನೇ ಚಿತ್ರ ಪ್ರೊಡ್ಯೂಸರ್ ಆಗಿ, ನಮ್ಮ ಡೈರೆಕ್ಟರ್ ಶರ್ಮಾ ಅಂಕಲು ಗೊತ್ತಿರೋರು. ಸೊ ನಮ್ಮ ಅರ್ಜುನ್ ಅವರು ತುಂಬ ಸೀರಿಯಲ್ಸ್ ನೋಡಿದ್ದೀನಿ ಈ ರೀಸೆಂಟಾಗಿ. ಆಮೇಲೆ ತುಂಬ ಕಷ್ಟಪಡ್ತಾರೆ ಹೀರೋ. ಹೌದು, ಅದು ಗೊತ್ತಾಯಿತು 9 ಸಿನಿಮಾ ಮಾಡಿದ್ದಾರೆ ಅಂತ. ಆಮೇಲೆ ಹೀರೋಯಿನ್ ಫಸ್ಟ್ ಮೂವಿ ಭವ್ಯ ಗೌಡ ಅವರು. ಸೊ ಅವ್ರಿಗೆ ಇನ್ನೂ ತುಂಬ ಆಪರ್ಚುನಿಟೀಸ್ ಬರಬೇಕು, ಮುಂದೆ ಬರುತ್ತೆ ಅದು ಖಂಡಿತ. ಸೊ ನಮ್ಮಮ್ಮ ಫ್ಯಾಮ್ಲಿ ಎಲ್ಲ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಆಲ್. ಸೊ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ. ಓಕೆ, ನಾನು ಟ್ರೈ ಮಾಡ್ತೀನಿ, ನನಗಿನ್ನ ಅಷ್ಟು ಅನುಭವ ಇಲ್ಲ. ಅರ್ಜುನ್ ಸರ್ ಹತ್ರ ಕೇಳಿಕೊಂಡು ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಕಲಿತೀನಿ. ಸೊ ನೋಡೋಣ. ಟೀಸರ್ ಲಾಂಚ್ ಅಂತ ಒಮ್ಮೆ ಜೋರಾಗಿ ಹೇಳಿದ್ರೆ, ನಿಮ್ಮ ತಂದೆಯವರು ಮಾಡಿರುವಂಥ ಸಿನಿಮಾ ಇದು, ಅಂದರೆ ನಿರ್ಮಾಣ ಮಾಡಿದ್ದಾರೆ. ಟೀಸರ್ ಅದ್ಭುತವಾಗಿ ಲಾಂಚ್ ಆಗುತ್ತೆ. ಒಂದು ಜೋರಾಗಿ ಹೇಳಬೇಕು, ಟೀಸರ್ ಲಾಂಚ್ ವರ್ಣ ಸಿನಿಮಾ ಅದು ಅಂತ. ಸೊ ಈ ಸಿನಿಮಾನ ಟೀಸರ್ ಲಾಂಚ್ ನನ್ನ ಕೈಯಲ್ಲಿ ಮಾಡಿಸ್ತಾವ್ರಿ, ಅದು ನನಗೆ ಗೊತ್ತಿರಲಿಲ್ಲ. ಸೊ ಟೀಸರ್ ಲಾಂಚ್ ಮಾಡೋಣ, ವರ್ಣ ಸಿನಿಮಾ ಟೀಸರ್ ಲಾಂಚ್ ವರ್ಣ ಸಿನಿಮಾ. ಆಲ್ ದ ಬೆಸ್ಟ್. ತುಂಬ ಧನ್ಯವಾದಗಳು. ವರ್ಣ ಸಿನಿಮಾ ಮೊದಲಾಗಿದ್ದು ಒಂದು ದಣಿಯ ಒಂದು ಕ್ಯಾರೆಕ್ಟರ್ ಇಂದ.
ವಿಲನ್ ಅನ್ನೋ ಕ್ಯಾರೆಕ್ಟರ್ನೇ ದಣಿ ಎಂದು ವರ್ಣ ಒಂದು ಮೂವಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಆಗಿ ಒಂದು ದೊಡ್ಡ ಸಿನಿಮಾವಾಗಿ ಇವಾಗ ನಿಮ್ಮ ಮುಂದೆ ಬರೋ ಕಾರಣ ನಮ್ಮ ನವೀನ್ ಚೌಧರಿ ಅವರು. ಅವರಿಲ್ಲ ಅಂದರೆ ಇಲ್ಲಿವರೆಗೂ ಇದು ಬರ್ತಾ ಇರಲಿಲ್ಲ, ಸಾಧ್ಯನೇ ಇಲ್ಲ. ನಾನು ಅವ್ರ ಕಂಪ್ನಿಯಲ್ಲಿ ಒಂದು HR ಮ್ಯಾನೇಜರ್, ನಾನು ಅವ್ರದ್ದು ಕಂಪ್ನಿಯಲ್ಲಿ ಒಂದು HR ಮ್ಯಾನೇಜರ್ನ ಒಂದು ಡೈರೆಕ್ಟರ್ ಮಾಡಿದ್ರು ಅವರು. ನನ್ನ ಕನಸಿತ್ತು, ಆ ಕನಸಿಗೆ ಸಪೋರ್ಟ್ ಮಾಡಿದ್ದವರು. ಅವರಿಲ್ಲ ಅಂದರೆ ಈ ಸಿನಿಮಾ ಇಲ್ಲ. ನನಗೆ ಇಬ್ಬರದ್ದು ಮನೆ ದೇವರು, ಒಂದು ವೆಂಕಟೇಶ್ವರ ಸ್ವಾಮಿ ಮತ್ತು ಇವರು ನವೀನ್ ಅವರು. ಸತ್ಯ ಅಲ್ವಾ ಸರ್? ಟೀಸರ್ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು ಸರ್? ಮೇಡಮ್ ಅದಕ್ಕೆ ತುಂಬ ವರ್ಷದಿಂದ ತುಂಬ ಕನಸು ಮೇಡಮ್, ನನಗೆ ತುಂಬ ವರ್ಷದಿಂದ ಅದ್ರ ಕನಸು ನನಗೂ. ಆ ಕನಸು ಇವಾಗ ಸ್ವಲ್ಪ ನನಸಾಗಿದೆ ಅಂತ ಅನಿಸುತ್ತೆ. ಅದೊಂದು ಸೆಂಟರ್ ಇಲ್ಲ ಓಕೆ ಸಿನಿಮಾ ಒಂದು ಕನಸು. ಅದು ಟೀಸರ್ ಇದಕ್ಕೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ. ಅದು ನೀವು ಹೇಳ್ಬೇಕು ಅಭಿಪ್ರಾಯ ಹೇಗಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಸಿನಿಮಾ ಬಂದ್ಬಿಟ್ಟು ಒಂದು ಇರೋರು ಇಲ್ಲದೆ ಇರೋರು ಯಾವ ಥರ ಇರುತ್ತೆ ಒಂದು ಲವ್ ಸ್ಟೋರಿ. ಇರೋರು ಇಲ್ಲದೆ ಇರೋ ಪ್ರೀತಿ ಮಾಡಿದೆ. ಸುಮಾರು ಜನ ಬಂದಿದೆ, ಸುಮಾರು ಕತೆ ಬಂದಿದೆ. ಒಂದು ಕತೆ ಒಂದು ವೈದ್ಯವಾಗಿರ್ತಕ್ಕಂಥ ಕತೆ ಇರುತ್ತೆ ಇದು. ಸಾರಿ, ನಮ್ಮ ಗೌರಿ ವೆಂಕಟೇಶ್ ಸರ್ ತುಂಬ ಸೀನಿಯರ್ ಕ್ಯಾಮರಾಮನ್ನು. ಅವರೊಂದು 60-70 ಸಿನಿಮಾ ಮಾಡಿರ್ತಾರೆ. ನನ್ನ ಕಾಂಬಿನೇಷನ್ ಅವ್ರ ಕಾಂಬಿನೇಷನ್ ಸೆಟ್ ಆಗಲ್ಲ. ನಾನು ಚಿಕ್ಕ ಹುಡುಗ, ಅವ್ರಿಗೂ ತುಂಬ ದೊಡ್ಡವರು, ನಮ್ಮ ಅವ್ರ ಫ್ರೆಂಡ್ ಅವರು. ಯಾವುದೋ ನಂಬರ್ ತೊಗೊಂಡು ಮತ್ತೆ ಕಾಂಟ್ಯಾಕ್ಟ್ ಆಗಿ ಬನ್ನಿ ಅಂತ ಹೇಳ್ಬಿಟ್ಟು 4 ವರ್ಷ ಜರ್ನಿ ಮಾಡ್ತಾರೆ ನಮ್ಮ ಜೊತೆ. ಸಿನಿಮಾ ಇವತ್ತು ನಾಳೆ ಹಿಂಗೆ ಮುಂದೆ ಹೋಗ್ತಾ ಕೊನೆಗೆ 21 ಸಹ ಸ್ಟಾರ್ಟ್ ಮಾಡ್ತೀವಿ. ತುಂಬ ಸಹಕಾರ ಕೊಟ್ಟರು ನಾವು ಕೂಡ. ಒಂದು ಸಮ್ ಟೈಮ್ ಇಬ್ಬರು ಜಗಳ ಆಗುತ್ತೆ, ಆದರೂ ಕೂಡ ಎಲ್ಲ ಹೊಂದ್ಕೊಂಡು ಒಂದು ಮನೆ ಬರ್ತಾರೆ, ಎಲ್ಲ ಕ್ಲಿಯರ್ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಸಂತೋಷ ಸರ್, ನಿಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ತುಂಬ ಸಂತೋಷ. ಹಾಗೆ ನಮ್ಮ ಹೈಟ್ ಮಂಜು ಅವರು ತುಂಬ ಸಖತ್, ತುಂಬ ಕೊರಿಯೋಗ್ರಾಫ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೈಟ್ ಮಂಜು ಅವರು. ಹಾಗೆ ನಮ್ಮ ಗೀತಾ ಮಾಸ್ಟರು. ಎಲ್ಲದಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ಲಂಕೇಶ್ ಅವರು. ರಾವಣ ಕ್ಯಾರೆಕ್ಟರ್ ಇದೆ, ಒಂದು ದಣಿ ಅನ್ನೋ ಕ್ಯಾರೆಕ್ಟರ್ಗೆ ಒಂದು ಜೀವ ತುಂಬಿಟ್ಟಿದ್ದಾರೆ. ಆ ವಿಲನಿಸಮಿಂದ ತುಂಬ ಕಥೆಲ್ಲ ಹಿಡಿದಿರೋದು. ಅವಾಗ ಒಂದು ಲವ್ ಸ್ಟೋರಿ ನಮ್ಮ ಅರ್ಜುನ ಅವ್ರು ಬರ್ತಾರೆ ಮಧ್ಯದಲ್ಲಿ. ಅರ್ಜುನ ಏನು ಬೇಕು ಎಲ್ಲ ತೋರಿಸ್ಬಿಟ್ಟಿದ್ದಾರಲ್ಲಿ. ಫುಲ್ ಇಬ್ಬರು ಹುಡುಗಿರ ಮಧ್ಯದಲ್ಲಿ ಒಂದು ಏನು ಲವರ್ ಬಾಯ್ ಇದ್ದವರು ಫುಲ್ ಮಾಸ ತೋರಿಸ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಮತ್ತು ನಮ್ಮ ಭವ್ಯಗೌಡವರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರ್ತಾರೆ. ಅವರು ತುಂಬ ಐಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವರು. ನಮ್ಮ ಅರ್ಜುನ್ ಅವ್ರಿಗೆ ಏನು ಬೇಕು, ಎಷ್ಟು ಬೇಕು ಅಷ್ಟೇ ಮುಂದಕ್ಕೆ ಕೂಡ ಹೋಗಲ್ಲ. ಅಷ್ಟೇ ಕರೆಕ್ಟಾಗಿ ಅಷ್ಟೇ ಕಟ್ ಮಾಡಿಬಿಡ್ತಾರೆ. ಕಟ್ಟಾಗಿ ಅಷ್ಟೇ ಮುಗೀತು. ಏನು ಬೇಕು ಕರೆಕ್ಟಾಗಿ ಅಷ್ಟೇ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರು. ಅದ್ರಲ್ಲಿ ತುಂಬ ಇಷ್ಟ ಆಗ್ತಾನೆ ಅರ್ಜುನ್ ಅವರು. ಮತ್ತು ನಮ್ಮ ಗೀತಾ ಅವರು ಇದೆ ಸರ್, ಸಿಂಪಲ್ ಆಗಿದೆ. ಅದು ನೋಡೋಕ್ಕೆ ಸಿಂಪಲ್ ಆಗಿದೆ. ಎತ್ಕೊಂಡು ವೆಯ್ಟು ಎತ್ತಬೇಕಂದ್ರೆ ಹೀರೋ ಸರ್ ಬಲ ಬೇಕಲ್ಲ. ಒಂದು ಜೀಪ್ ಮೇಲೆ ಎತ್ತಿ ಹಾಕೋದು ಸಿನಿಮಾದಲ್ಲಿ ನಾರ್ಮಲ್ಲೇ ಸರ್. ಎಷ್ಟೋ ಫೈಟ್ಗಳು ಮಾಡಿದ್ದೀವಿ, ಅದು ಸೂಪರಾಗಿ ಮಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲ ಲಂಕೇಶ್ ಸರ್ಗೂ ನಮಸ್ಕಾರ. ನಾನು ರೆಫರ್ ಮಾಡಿದ್ರು. ನಮ್ಮ ಟೀಮ್ ವರ್ಕ್ ಸೂಪರಾಗಿ ಮಾಡಿದ್ರು. ಅಲ್ಲಿ ಪಬ್ಲಿಕ್ ರೋಡಲ್ಲಿ ಫೈಟು, ಜನಗಳು ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು. ಡೈರೆಕ್ಟ್ ಸರ್ ಹೋಗಿ ಅಟಿಸ್ತಾ ಇದ್ದಾರೆ ಎಲ್ಲರನ್ನು. ಡೈರೆಕ್ಟ್ರು ಒಂದು ಸ್ಟೂಲ್ ಹಾಕಿ ಕೂತಿರಬೇಕು, ಆದರೆ ಅವರೇ ಬಂದು ಓಡಿಸಿ ಕೆಲಸ ಮಾಡ್ಕೊಂಡಿದ್ದೆ. ಎಲ್ಲ ಟೀಮ್ ವರ್ಕ್ ಸೂಪರಾಗಿ ಕೆಲಸ ಮಾಡಿದ್ರು. ನಮ್ಮ ಕ್ಯಾಮ್ರಾಮನ್ ಸಾರು ಬಿಡಿ ಮಾತಾಡೋಕ್ಕಾಗಲ್ಲ. ಈ ಲೆನ್ಸ್ ಹಾಕಂದರೆ ಆ ಲೆನ್ಸ್ಗಿಂತ ಡಬ್ಬಲ್ಲೇ ಕ್ವಾಲಿಟಿ ಕೊಟ್ಟವ್ರೆ. ಈ ಸಿನಿಮಾನಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ಸಂತೋಷ ಆಗ್ತಾ ಇದೆ ಸರ್. ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಏನು ಪಾತ್ರ ಮಾಡಿದ್ದೀನಿ ಅಂತ ನೀವು ಇಲ್ಲಿ ನಾನು ಬಂದಿರೋದಕ್ಕೂ ನಾನು ಅಲ್ಲಿ ಆ್ಯಕ್ಟ್ ಮಾಡಿರೋದಕ್ಕೂ ನನ್ನನ್ನು ಯಾರೂ ಕಂಡುಹಿಡಿಯೋದೇ ಇಲ್ಲ ಅನಿಸುತ್ತೆ. ಸೊ ಅದನ್ನು ನೀವು ಅಲ್ಲೇ ಥಿಯೇಟ್ರಲ್ಲೇ ಬಂದು ನೋಡಿ ದಯವಿಟ್ಟು ತುಂಬ ಅಲ್ಲೇ ಗುರುತಿಸಿ ಅಂತ ಕೇಳ್ಕೊತಿದ್ದೀನಿ. ಬಟ್ ನನಗೆ ತುಂಬ ಖುಷಿ ಆಯಿತು. ನಾನು ಈ ಥರ ಆ್ಯಕ್ಟ್ ಮಾಡ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ಚೆನ್ನಾಗಿದೆ, ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ, ಹೀರೋ ಆ್ಯಂಡ್ ಹೀರೋಯಿನ್ ಎಲ್ಲರೂ ಟೆಕ್ನಿಷಿಯನ್ ಫುಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಯದ ಅಭಾವ ಇರೋದ್ರಿಂದ 4 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಮಂಜು ಸರ್, ನಮ್ಮ ಟೀಮಲ್ಲಿ ದೇವ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ, ನಿಜವಾಗ್ಲೂ ಒಂದು ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು ಅಂದರೆ ಸೆಟ್ಟಲ್ಲಿ ತುಂಬ ಖುಷಿ ಆಗ್ತಿದೆ. ಅದೇ ಪ್ರೀತಿ ಈ ಸ್ಟೇಜ್ವರೆಗೂ ಹಚ್ಚಿದೆ. ಥ್ಯಾಂಕ್ ಯು ದೇವ್ ಶರ್ಮಾ ಸರ್. ಹಂಗೆ ವೆಂಕಟೇಶ್ ಸರು, ಮಂಡ್ಯ ಎಲ್ಲಿದೆಯೋ ಮಂಡ್ಯ ಬೇಗ ಬರಲಿ ಅನ್ನೋರು, ಓಡೋಗಿ ನಿಂತ್ಕೊಳ್ತಿದ್ದೋ. ಆ ಸೀನೆಲ್ಲ ಅನುಭವಿಸ್ತಿದ್ರೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ನಡೆದಿರುವಂಥ ಒಂದು ಕ್ಯಾರೆಕ್ಟರ್ಗಳು ಅಂತ ನಾವು ಆ್ಯಕ್ಟ್ ಮಾಡಿದ್ದೀವಿ. ನಿಜವಾಗ್ಲೂ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸಣ್ಣದಾಗಿ ಒಂದು ಪಾತ್ರ ಕೊಟ್ಟರು. ಪಾವಗಡದಲ್ಲಿ ಹೋಗಿ ಒಂದು 5 ದಿವಸ ನಾನು ಶೂಟಿಂಗ್ ಮಾಡಿದೆ. ನಾನು
ಅಣ್ಣವ್ರು ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಇರೋದು. ಅದರಲ್ಲಿ ಏನೋ ಇದೊಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಮಾಡ್ತಾ ಇದ್ದೀನಿ. ಈ ಸಿನಿಮಾ ಭಾಳ ಕಷ್ಟಪಟ್ಟು ಒಬ್ಬ ದೇವಸರ್ಮ ಅವರು ಅಂತ ನಾನು ಹೇಳ್ಬೇಕಂದ್ರೆ ಡೈರೆಕ್ಟ್ರಿಗೆ ಭಾಳ ಅದ್ಭುತವಾಗಿ ಡೈರೆಕ್ಷನ್ ಮಾಡೋರೆ. ಅವರು ಹೊಸ ಸಿನಿಮಾ ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಜವಾಗೂ ನನಗೆ ಆ್ಯಕ್ಟಿಂಗ್ ಬರ್ತಾ ಇರಲಿಲ್ಲ, ನಾನೇನು ಆ್ಯಕ್ಟರ್ ಅಲ್ಲ. ಆದರೂ ನಾನು ಒಂದು ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ನಟ ಸಾರ್ವಭೌಮದಲ್ಲಿ ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೆ. ಆದರೆ ನಮ್ಮ ಸರ್ ನೋಡಿ ಪಾಪ ನನ್ನ ಕರೆದ್ರು, ಮಾಡಿದೆ. ಆದರೆ ನಮ್ಮ ನಮ್ಮ ವೆಂಕಟೇಶ್ ಸಾರು ನಮ್ಮ ಭಾಳ ಅಳುಗಳು. ಅವರು ಕ್ಯಾಮ್ರಾಮನ್ ಆಗಿ ಅಣ್ಣವ್ರ ಸಿನಿಮಾದಲ್ಲಿ ನಾವು ನೋಡಿದ್ದೀವಿ. ಈ ಸಿನಿಮಾ ಭಾಳ ಯಶಸ್ವಿ ಆಗುತ್ತೆ. ಇದರಲ್ಲಿ ಪ್ರತಿಯೊಬ್ಬರು ಭಾಳ ಕಷ್ಟಪಟ್ಟು ಈ ಸಿನಿಮಾದಲ್ಲಿ ಮಾಡೋರೆ. ಹೀರೋ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರು. ನಿಜವಾಗೂ ಈ ಸಿನಿಮಾ ಯಶಸ್ವಿ ಆಗಲಿ, ಒಳ್ಳೇದಾಗಲಿ. ಎಲ್ಲ ಕನ್ನಡಿಗರು ಬಂದು ಈ ಸಿನಿಮಾ ನೋಡಬೇಕು. ಯಶಸ್ವಿ ಮಾಡಿದಾಗ ಮುಂದಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಹೆಚ್ಚಿಗೆ ಓಡುತ್ತೆ. ಈಗ ಹೇಗೆ ಕಾಂತಾರ ಸಿನಿಮಾ ಓಡ್ತಾ ಇದೆ, ಇದೇ ರೀತಿ ಪ್ರತಿಯೊಂದು ಸಿನಿಮಾನು ಓಡಿದ್ರೆ ನಮ್ಮ ಕನ್ನಡಿಗರಿಗೆ ಒಂದು ಬಲ ಬಂದಂಗಾಗುತ್ತೆ. ಪ್ರೊಡ್ಯೂಸರ್ಗೆ ನಾವು ಧನ್ಯವಾದ ಸಲ್ಲಿಸ್ತೀನಿ.